ಸಿ ಎಂ ರಾಜೀನಾಮೆ ಕೊಡಲಿಕ್ಕೆ ಭಾಳ ಹಠ ಮಾಡ್ತಾ ಇದ್ದಾರೆ. ನ್ಯಾಯ ಕೊಡಲಿ ನೋಡ್ರಿ, ಅವರು ಹಿಂದಕ್ಕೆ ಅವರು ವಿರೋಧ ಪಕ್ಷ ನಾಯಕರಿದ್ದಾಗ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ತನಿಖೆಯ ಮೇಲೆ ಪ್ರಭಾವ ಬೀರ್ತದೆ. ಯಾಕಂದ್ರೆ ಅವ್ರು ರಾಜ್ಯದ ಮುಖ್ಯಮಂತ್ರಿಯವ್ರನ್ನ ಎಲ್ಲ ಅಧಿಕಾರಿಗಳು ಅಂಜ್ತಾರೆ. ಇವತ್ತೇನೋ ನಾನು ನೋಡಿದೆ SP-ನೇ ಗಪ್ಪಾಗ್ಯಾರ ಅಂತ ಹೇಳಿ ಅವ್ರು ಕಂಪ್ಲೇಂಟ್ ತೊಗೊಲಾರ್ದೇನೋ ಏನು ಸಿಕ್ಕಾರೆ ಸಿಕ್ಕಿಲ್ಲ ಸರ್. ಹಾಂ, ಹಿಂಗೆ ಮುಖ್ಯಮಂತ್ರಿ ಹುದ್ದೆದಾಗಿದ್ದು ಯಾವುದೇ ತನಿಖೆ ಎದುರಿಸೋದು ಸರಿಯಲ್ಲ. ನೈತಿಕವಾಗಿ ಹೈಕೋರ್ಟಿನ ಒಂದು ಆದೇಶವನ್ನು ಪಾಲಿಸಬೇಕು. ಯಾರೋ ಜಮೀರ್ ಅಹ್ಮದ್ ಖಾನ್ ಹೇಳಿದ್ರು ಇದು ರಾಜಕೀಯ ಜಜ್ಮೆಂಟ್ ಅಂತ ಹೇಳಿ. ಏನು ತಲೆ ಐತೋ ಏನು ಅಲ್ಲಿನೂ ಕುರಿ ಮಾಂಸ ತುಂಬೈತೋ ಗೊತ್ತಿಲ್ಲ. ಈ ರೀತಿ ಒಂದು ಕೋರ್ಟಿನ ಬಗ್ಗೆ ಅವಮಾನಕ ಹೀಗೆ ಹಿಂಗೆ ಮಾತಾಡ್ತಾರವ್ರು. ಹೀಗೆ ನ್ಯಾಯಾಲಯಗಳು ತಿಳ್ಕೊಬೇಕು ಇವ್ರು. ಹೀಗೆ ಹಿಂಗೆ ಮಾತಾಡ್ತಾರೆ. ಮುಂದವ್ರು 40-50% ಆದ್ರಂದ್ರೆ ಬಾಂಗ್ಲಾದಂಗೆ ಚೀಫ್ ಜಸ್ಟಿಸ್ನು ಓಡಿಸ್ಬಿಡ್ತಾರೆ. ಅದಕ್ಕೆ ಈಗ ಇವ್ರ ಬಗ್ಗೆ ಇಂಥವ್ರ ಬಗ್ಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಬೇಕು, ಇವ್ರಿಗೆ ಶಿಕ್ಷೆ ಆಗಬೇಕು. ಇಲ್ಲಾಂದರೆ ಈ ರೀತಿ ಉದ್ದಟತನದಿಂದ ಮಾತಾಡೋವಂಥವ್ರನ್ನ ತಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡಬೇಕು. ಮತ್ತೊಂದು ಹಾದಿಯಲ್ಲಿ, ಯಾಕಂದ್ರೆ ಸಿದ್ದರಾಮಯ್ಯವ್ರನ್ನ ಬಿಟ್ಟ ನಂತರ ಕರ್ನಾಟಕದ ಕೊನೆಯ ಮುಖ್ಯಮಂತ್ರಿ ಅವರು. ಯಾಕಂದ್ರೆ ಭಾಳ ಮಂದಿ ಲೈನ್ದಾಗ ಅದಾರೆ. ಗೋರಿಗೆ ಹೋಗೋರು ಸಹಿತ ಲೈನ್ದಾಗ ಅದಾರೆ, ನಾವು ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ. ಏನು ಮಾಡೋದು? ಈಗ ಇದನ್ನು ಏನಂದ್ರೆ ಅವರು PM ಅವರಿಗೆ ಪ್ರಶ್ನೆ ಮಾಡಿದ್ದಾರೆ, ನಿಮ್ಮಲ್ಲಿ BJPಯಲ್ಲಿ ಯಾರು ಭ್ರಷ್ಟರಿಲ್ಲ ಅಂತ ಹೇಳಿ. ಹಂಗಿದ್ರೆ ನಾನು ಸ್ವಾಗತ ಮಾಡ್ತೀನಿ ನಿಮ್ಮನ್ನು ಅಂತಂದು CM ಅವರು ಹೇಳಿದ್ದಾರೆ. ತನಿಖೆ ಮಾಡಲಿಲ್ಲರಿ BJP ಅವ್ರದ್ದು. ನಾವೇನು ಬ್ಯಾಡ ಅಂತೀವಿ. ನೀವು ಹೊಂದಾಣಿಕೆ ಆಗಿರಪ್ಪ. ನಾವು ಭಿಕ್ಷಾ ಕೊಟ್ಟಿವಿ, ಧರ್ಮಕ್ಕೆ ಕೊಟ್ಟಿವಿ. ನೀವು ಹೇಳ್ಕೊಳಕತ್ತೀರ ಧರ್ಮಕ್ಕೆ ಯಾರಿಗೆ ಕೊಟ್ರಿ? ಭಿಕ್ಷಾ ಯಾವ ಕ್ಷೇತ್ರವನ್ನು ಕೊಟ್ರಿ BJP ಅವರಿಗೆ? ಯಾವ್ಯಾವ ಭ್ರಷ್ಟಾಚಾರದ ನೀವು ಅವ್ರದ್ದು ಮುಚ್ಕೊಂಡು ಇಟ್ಕೊಂಡ್ರಿ, ಅವ್ರದ್ದು ನೀವು ಮುಚ್ಚಿಟ್ಟು ಇಟ್ಕೊಂಡ್ರಿ. ನಿಮ್ಮ ಅಡ್ಜಸ್ಟ್ಮೆಂಟ್ ಏನು ಕರ್ನಾಟಕ ಇದು ಅದನ್ನು ಮಾತು ಹೇಳ್ರಿ ಸಿದ್ದರಾಮಯ್ಯನವರೇ. ನೀವು BJP ಅವ್ರೊಳಗೆ ಹೊಂದಾಣಿಕೆ ಇದ್ದೀರಲ್ಲೋ? ನಿಮ್ಮ ರಾಜ್ಯ ಅಧ್ಯಕ್ಷನೇ ಹೇಳ್ಯಾನ ನಾವು ಭಿಕ್ಷೆ ಕೊಟ್ಟಿವಿ ಅಂತೇಳಿ ಒಬ್ಬರಿಗೆ ಹೇಳ್ಯಾರಿಲ್ರಿ. ಆ ಭಿಕ್ಷೆ ಕೊಟ್ಟವ್ರು ಯಾರು, ತೊಗೊಂಡವ್ರು ಯಾರು? ಅವ್ರು ಎಲ್ಲರೂ ತನಿಖೆ, ಎಲ್ಲರೂ ಜೈಲಿಗೆ ಹೋಗ್ಲಿ. ನಮಗೇನು ಭಾಳ ಹೊಸ ಯುಗ ಪ್ರಾರಂಭ ಆಗಲಿ ಕರ್ನಾಟಕದಲ್ಲಿ. ಆದ್ರೆ ಭ್ರಷ್ಟರು ಯಾವ್ಯಾವ ಪಾರ್ಟಿಯಾಗದಾರು ಹೋದ್ರೆ ಹೊಸ ಯುಗ ಪ್ರಾರಂಭ ಆಗ್ತದೆ. ನೋಡ್ರಿ, ನಾವು ಎಲ್ಲಿನೂ RCB ತಂದಿಲ್ಲ. ಇವತ್ತು ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂದರೆ, ಹಿಂದೂ ಸಮಾಜಕ್ಕೆ ಸಿದ್ದರಾಮಯ್ಯ ಸರ್ಕಾರದಿಂದ ಭಾಳ ದೊಡ್ಡ ಆಘಾತ ಆಗಿದೆ. SCP TSP 14,000 ಕೋಟಿ ರೂಪಾಯಿ ಅದನ್ನು ಒಯ್ದು ಗ್ಯಾರಂಟಿಗಳು ಹಾಕ್ಯಾರ. ದಲಿತರಿಗೆ ಇವತ್ತು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಜನಾಂಗದವರು 14,000 ಅವ್ರ ಅಭಿವೃದ್ಧಿಗಿಟ್ಟಂಥ ಹಣ ಇವತ್ತು ಫ್ರೀ ಬಸ್ ಪಾಸು, ಇದೇನು ನಮ್ಮ ಈ ಬೆಳಗಾವಿ ಭಾಗ್ಯದ ಲಕ್ಷ್ಮಿ ಕೊಡ್ತಾರಲ್ರಿ, ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು, ಅದನ್ನೂ ಬಂದಾಗಿದೆ. ನಾವು ಹೇಳ್ತೀವಿ ದಲಿತರಿಗೆ ಕೊಡುವಂಥ ಎಲ್ಲ ಯೋಜನೆಗಳು ಮೊದಲೇನಿತ್ತು ಅದು ಮಟಕವಾಗವು. ಅದೇ ರೀತಿ ಇವತ್ತು ವಾಲ್ಮೀಕಿ ಹಗರಣ ಸಣ್ಣದಲ್ರಿ, 187 ಕೋಟಿ. ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ 82 ಕೋಟಿ ಆಗಿದ್ದು ನಿಜ ಒಪ್ಕೊಂಡಾರ. ಅಂದರೆ ಇಲ್ಲಿ ಪರಿಶಿಷ್ಟ ಪಂಗಡದ ಹಣನೂ ತಿಂದಾಕ್ಯಾರ. ಇವತ್ತು ಗಣೇಶ ಚತುರ್ಥಿ ಏನು PSI ಬಂದು ಅದನ್ನು ಗಣಪತಿನ ಅರೆಸ್ಟ್ ಮಾಡ್ತಾನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಹಿಂದುಳಿದವ್ರಿಗೂ ಸಿದ್ದರಾಮಯ್ಯರಿಂದ ಲಾಭ ಆಗಿಲ್ಲ, ದಲಿತರಿಗಾಗಿಲ್ಲ. ಮೇಲ್ಜಾತಿಯವ್ರದ್ದಂದ್ರೆ ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರಂದ್ರೆ ನಮ್ಮ ಸಿದ್ದರಾಮಯ್ಯಗೆ ಅಲರ್ಜಿನೇ ಐತಿ. ಮತ್ತು ಯಾವ ಸಮಾಜಕ್ಕೆ ಒಳ್ಳೇದಾಗೈತೆ? ಒಂದೇ ಒಂದು ಸಮಾಜ, ಅದೇ ಸಮಾಜ.